ಹಾಯ್ ಫ್ರೆಂಡ್ಸ್, ನಾನ್ ವೆಜ್ ಪ್ರಿಯರಿಗೆ ಇವತ್ತು ನಾನು ಚಿಕನ್ ಪೆಪ್ಪರ್ ಫ್ರೈ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. 30 ಮಿನಿಟ್ಸಲ್ಲಿ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಅದಕ್ಕೆ ಏನೇನು ಬೇಕು, ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ಗೆ 1 ಕಿಲೋ ಚಿಕನ್ನ ನಾವು ಉಪ್ಪು ಅರಿಶಿನ ಹಾಕಿ 3 ಟೈಮ್ಸ್ ಚೆನ್ನಾಗಿ ನೀಟಾಗಿ ವಾಶ್ ಮಾಡ್ಕೋಬೇಕು. ಹಸಿಮೆಣಸಿನ್ಕಾಯಿನ ಈ ಥರ ಕಟ್ ಮಾಡ್ಕೋಬೇಕು. ಕೊತ್ತಂಬರಿ, ಬೆಳ್ಳುಳ್ಳಿ, ಅಲ್ಲ, ಪುದೀನ, ಮೆಂತೆ ಪಲ್ಲೆ, 1 ಲೆಮನ್. ನಂತರ ನಾವು ಸ್ಪೈಸಸ್ ತಗೋಬೇಕು. ಚೂರು ಚಕ್ಕೆ, ಹಾಫ್ ಟೀ ಸ್ಪೂನ್ ಸೋಂಪು, ಹಾಫ್ ಟೀ ಸ್ಪೂನ್ ಧನಿಯಾ, ಸ್ವಲ್ಪ ಲವಂಗ, ಹಾಫ್ ಟೀ ಸ್ಪೂನ್ ಶಾಜೀರ, ಹಾಫ್ ಟೀ ಸ್ಪೂನ್ ಮೆಣಸು. ಇದನ್ನ ಸ್ಪೈಸಸ್ನೆಲ್ಲ ಒಂದು ಕಡಾಯಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಕಲರ್ ಚೇಂಜ್ ಆಗೋ ತನಕ. ಹುರ್ಕೊಂಡಿರೋ ಸ್ಪೈಸಸ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಳಿ. ಈ ಚಿಕನ್ಗೆ ಆಯಿಲ್ ತುಂಬ ಅವಶ್ಯಕತೆ ಇಲ್ಲ, ಇಷ್ಟು ಹಾಕಿದರೆ ಸಾಕು 1 ಕಿಲೋಗೆ. ಆಯಿಲ್ ಚೆನ್ನಾಗಿ ಕಾದ ನಂತರ ಚಿಕನ್ ಹಾಕ್ಕೊಳ್ಳಿ. ನಂತರ 1½ ಟೀ ಸ್ಪೂನ್ ಸಾಲ್ಟ್, ಹಾಫ್ ಟೀ ಸ್ಪೂನ್ ಅರಿಶಿನ. ಉಪ್ಪು ಅರಿಶಿನ ಹಾಕಿದ್ಮೇಲೆ ಚೆನ್ನಾಗಿ ಕಲಿಸ್ಕೊಳ್ಳಿ. ನಂತರ 1 ಗ್ಲಾಸ್ ನೀರು, ಚಿಕನ್ ಒಂದು ಕುದಿ ಬಂದಮೇಲೆ ನಾವು ಮೆಂತೆ ಪಲ್ಯ ಆ್ಯಡ್ ಮಾಡ್ಕೋಬೇಕು. ಮೆಂತೆ ಪಲ್ಯ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ನಂತರ ಗಾರ್ಲಿಕ್ ಜಿಂಜರ್ ಪೇಸ್ಟ್. ನಿಮಗೆ ಸ್ಟಾರ್ಟಿಂಗಲ್ಲೇ ನಾನು ಗಾರ್ಲಿಕ್ ಜಿಂಜರ್ ತೋರಿಸಿದ್ದೆ, ಅದನ್ನೇ ನೀವು ಪೇಸ್ಟ್ ಮಾಡಿ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ನಂತರ ಒಂದು 5 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ. ನಂತರ ನಾವು ಪೌಡರ್ ಮಾಡ್ಕೊಂಡಿರೋ ಸ್ಪೈಸಸ್ ಪೌಡರ್ನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ನೋಡಿ, ಈ ಥರ ಬಾಯ್ಲ್ಡ್ ಆಗಬೇಕು ಚೆನ್ನಾಗಿ ಚಿಕನ್ನ. ಇದನ್ನೆಲ್ಲ ಸ್ವಲ್ಪ ನಾವು ಹೈ ಫ್ಲೇಮಲ್ಲೇ ಮಾಡ್ಕೋಬೇಕು. ನಂತರ ಪುದೀನ ಆ್ಯಡ್ ಮಾಡ್ಕೊಳ್ಳಿ. 2 ಮಿನಿಟ್ಸ್ ಬಿಟ್ಟ ಮೇಲೆ ನೋಡಿ ಚಿಕನ್ ಇಷ್ಟು ಡ್ರೈ ಆಗಿದೆ. ಲೆಮನ್ ಜ್ಯೂಸ್ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನಾವು ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಚಿಕನ್ನ ಒಂದೊಂದು ಆ್ಯಡ್ ಮಾಡ್ಕೊತ ಚೆನ್ನಾಗಿ ಕಲಿಸ್ಕೋಬೇಕು ಲೋ ಫ್ಲೇಮಲ್ಲೇ. ನಂತರ ಚಿಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಒಂದು 2 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ. ಇವಾಗ ನಾವು 1½ ಟೀ ಸ್ಪೂನ್ ಬಟರ್ ಆ್ಯಡ್ ಮಾಡ್ಕೋಬೇಕು.
ಬಟರ್ ಇಲ್ಲ ಅಂದರೆ ನೀವು ಗೀ ಕೂಡ ಹಾಕ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೊಳ್ಳಿ. ಇವಾಗ ಲಾಸ್ಟಿಗೆ ಕೊತ್ತಂಬರಿ ಹಾಕ್ಕೋಬೇಕು. ಇದು ರೈಸ್ ದಾಲ್ ಜೊತೆಗೂ ಚೆನ್ನಾಗಿರುತ್ತೆ, ಜೀರಾ ರೈಸ್ಗೂ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್. ಅಷ್ಟೇ, ಚಿಕನ್ ಪೆಪ್ಪರ್ ಫ್ರೈ ರೆಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ಬಾಯ್.